ನನ್ನ ಪತ್ನಿಯನ್ನು ಇಷ್ಟರವರೆಗೆ ಯಾವ ಅನ್ಯ ಪುರುಷನೂ ನೋಡ್ಲಿಲ್ಲ. ಬಹುಶಃ ಇದು ಅವಳ ಪವಿತ್ರತೆಯಾಗಿದೆ. ಅವಳು ತುಂಬಾ ಸುಂದರಿಯಾಗಿದ್ದಳು. ನಾನು ಯಾವಾಗಲೂ ಕೋಣೆಗೆ ಹೋಗುವಾಗ ಅವಳು ಪೂಜಾ ಪಾಠಗಳಲ್ಲಿ ನಿರತಳಾಗುತ್ತಿದ್ದಳು. ನಾನು ತುಂಬಾ ಸಂತೋಷ ಪಡುತ್ತಿದ್ದೆ. ದೇವರು ನನಗೆ ಎಷ್ಟು ಪವಿತ್ರವಾದ ಪತ್ನಿಯನ್ನು ನೀಡಿದ್ದಾನೆ ಎಂದು. ಅವಳು ಪೂಜಾ ಪಾಠಗಳನ್ನು ಮಾಡುತ್ತಿರುವಾಗ ನಾನು ನನ್ನ ವಯಸ್ಸಾದ ತಾಯಿಯ ಜೊತೆ ಕುಳಿತುಕೊಳ್ಳುತ್ತಿದ್ದೆ. ಅವರು ತುಂಬಾ ವರ್ಷಗಳಿಂದ ಪ್ಯಾರಲೈಸ್ ಆಗಿದ್ದರು. ನನಗೆ ಆವಾಗ ತುಂಬಾ ಆಶ್ಚರ್ಯವಾದ ವಿಷಯವೇನೆಂದರೆ, ಆ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಅಮ್ಮ ಸನ್ನೆ ಮಾಡಿ ನನ್ನ ಪತ್ನಿಯನ್ನು ಮನೆಯಿಂದ ಹೊರಗೆ ಹಾಕಲು ಹೇಳುತ್ತಿದ್ದರು. ಅವರ ಮಾತುಗಳಿಂದ ನನಗೆ ತುಂಬಾ ಕೋಪ ಬರ್ತಿತ್ತು. ಇಷ್ಟು ಒಳ್ಳೆಯ ಸೊಸೆ ಸಿಕ್ಕಿದ್ದಾಳೆ, ಆದ್ರೂ ಅವರಿಗೆ ಇಷ್ಟವಿಲ್ಲ. ಒಂದು ದಿವಸ ನಾನು ಆಫೀಸ್ನಿಂದ ಬೇಗನೆ ಮನೆಗೆ ಬಂದಿದ್ದೆ. ಆಗಲೂ ನೋಡುವಾಗ ನನ್ನ ಪತ್ನಿ ಪೂಜಾ ಪಾಠಗಳಲ್ಲೇ ತಲ್ಲೀನಳಾಗಿದ್ದಳು. ನಾನು ಅವಳ ಹಿಂದೆಯೇ ಹೋಗಿ ನಿಂತುಕೊಂಡೆ. ಅವಳು ಆರತಿಯನ್ನು ಮಾಡಲು ಪ್ರಾರಂಭಿಸಿದಳು. ನಂತರ ನಾನು ಅವಳನ್ನು ನೋಡಿ ಪ್ರಜ್ಞೆ ತಪ್ಪಿ ಬಿದ್ದೆ. ನನ್ನ ಆರೋಗ್ಯವು ಸ್ವಲ್ಪ ಹದಗೆಟ್ಟಿತ್ತು. ಅದಕ್ಕಾಗಿ ನಾನು ನನ್ನ ಕಿರಾಣಿ ಅಂಗಡಿಯನ್ನು ಮುಚ್ಚಿ ಮನೆಗೆ ಬೇಗ ಬಂದಿದ್ದೆ. ಈಗ ನನಗೆ ಮದುವೆಯಾಗಿದೆ. ನಾನು ತುಂಬಾ ಅದೃಷ್ಟಶಾಲಿ. ಯಾಕಂದ್ರೆ ನನಗೆ ಪಾರ್ವತಿಯಂತಹ ಪೂಜಾ ಪಾಠಗಳನ್ನು ಮಾಡುತ್ತಿರುವ ದೇವರಲ್ಲಿ ತುಂಬಾ ವಿಶ್ವಾಸವಿಡುವ ಒಬ್ಬಳು ಪತ್ನಿ ಸಿಕ್ಕಿದ್ದಾಳೆ. ಅವಳನ್ನು ನೋಡಿ ನನ್ನ ಹೃದಯ ಧನ್ಯವಾಗಿತ್ತು. ನಾನು ಅವಳಲ್ಲಿ ಹೇಳಿದೆ, ಪಾರ್ವತಿ, ನನ್ನ ಆರೋಗ್ಯವು ಸ್ವಲ್ಪ ಕೆಟ್ಟಿದೆ. ನಿನ್ನ ಪೂಜೆ ಆಗಿದ್ರೆ ನನಗೆ ಒಂದು ಕಪ್ ಟೀಯನ್ನು ಮಾಡಿಕೊಡು ಎಂದು. ನಾನು ಅವಳಲ್ಲಿ ಹಾಗೆ ಹೇಳಿದಾಗ ನನಗೆ ತುಂಬಾ ಸಂತೋಷವಾಯಿತು. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ನಾನು ನನ್ನ ಎಲ್ಲಾ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದೇನೆ. ಯಾಕಂದ್ರೆ ನನ್ನ ಅಮ್ಮನಿಗೆ ಪ್ಯಾರಲೈಸ್ನ ಅಟ್ಯಾಕ್ ಆಗಿತ್ತು. ಅವಳು ಪಾಪ ಹಾಸಿಗೆಯಲ್ಲೇ ಮಲಗಬೇಕಾದ ಪರಿಸ್ಥಿತಿ ಬಂತು. ಅಮ್ಮನಿಗೆ ಈ ರೀತಿ ಆದ್ಮೇಲೆ ನನ್ನ ಆರೋಗ್ಯ ಹದಗೆಟ್ಟರೂ ಸಹ ನಾನೇ ಕೆಲಸ ಮಾಡಬೇಕಾಗಿತ್ತು. ಹಾಗಾಗಿ ನಂತರ ನಾನು ಅಮ್ಮನಿಗೋಸ್ಕರ ಒಬ್ಬಳು ನರ್ಸ್ನನ್ನು ಮನೆಯಲ್ಲಿಟ್ಟು ಅವಳಿಗೆ ತಿಂಗಳ ಸಂಬಳವನ್ನು ಕೊಡುತ್ತಿದ್ದೆ. ನನ್ನ ಕಣ್ಣು ನಿದ್ರೆಯಿಂದ ಮುಳುಗಿತ್ತು. ನಾನು ತೂಕಡಿಸುತ್ತಾ ಅಲ್ಲೇ ಮಲಗಿದ್ದೆ. ರಾತ್ರಿ 2 ಗಂಟೆಗೆ ನನ್ನ ಕಣ್ಣು ತೆರೆಯಿತು. ಹಸಿವು ಮತ್ತು ಬಾಯಾರಿಕೆಯಿಂದ ನನ್ನ ಹೃದಯ ಒಣಗಿತ್ತು. ನಾನು ಬೇಗನೆ ಎದ್ದು ಕುಳಿತು ನೋಡಿದೆ. ಕೋಣೆಯ 0 ವಾಲ್ಟ್ನ ಬಲ್ಬ್ ಉರಿಯುತ್ತಿತ್ತು ಹಾಗೂ ನನ್ನ ಪತ್ನಿ ಪೂಜೆಯಲ್ಲಿ ತುಂಬಾನೇ ಲೀನವಾಗಿದ್ದಳು. ಅವಳ ಕಡೆ ಒಂದು ನೋಟವನ್ನು ಬೀರಿ ಕೋಣೆಯಿಂದ ಹೊರಗಡೆ ಬಂದೆ. ನಾನು ಸ್ವತಃ ಫ್ರಿಡ್ಜ್ನಿಂದ ಆಹಾರವನ್ನು ತೆಗೆದೆ. ನಂತರ ಅದನ್ನು ಬಿಸಿ ಮಾಡಲು ಪ್ರಾರಂಭಿಸಿದೆ. ಆಗ ನನಗೆ ಮನಸ್ಸಿನಲ್ಲಿ ವಿಚಿತ್ರವಾದ ಆರೋಪವು ಅವಳ ಬಗ್ಗೆ ಕೇಳಿ ಬಂದಿತ್ತು. ಏನಾಗುತ್ತಿತ್ತು ಪಾರ್ವತಿಗೆ? ನನಗೆ 1 ಲೋಟ ಟೀ ಮಾಡಿಕೊಡುತ್ತಿದ್ರೆ? ನಾನು ಅವಳಲ್ಲಿ ಹೇಳಿದ್ದೆ ನನ್ನ ಆರೋಗ್ಯ ಕೆಟ್ಟಿದೆ ಅಂತ. ಆದ್ರೆ ಅವಳಿಗೆ ನನ್ನ ಬಗ್ಗೆ ಸ್ವಲ್ಪವೂ ಚಿಂತೆ ಇಲ್ಲ ಎಂದು ನಾನು ಊಟ ಮಾಡುತ್ತಲೇ ಪಾರ್ವತಿಯ ಬಗ್ಗೆ ಯೋಚಿಸಿದೆ. ನನ್ನ ಮತ್ತು ಪಾರ್ವತಿಯ ಮದುವೆಯಾಗಿ 1 ವಾರ ಕಳೆಯಿತು. ಈ 1 ವಾರದಲ್ಲಿ ನನ್ನನ್ನು ಅವಳೊಂದಿಗೆ ಮಾತನಾಡಲು ಸಹ ಅವಳು ಅವಕಾಶ ನೀಡಲಿಲ್ಲ. ಎಲ್ಲಾ ದಿನಗಳಲ್ಲೂ ಪೂಜಾ ಪಾಠದಲ್ಲಿ ಬ್ಯುಸಿಯಾಗಿರುತ್ತಾಳೆ. ನನಗೆ ಅನಿಸುತ್ತಿತ್ತು, ಅವಳಿಗೆ ಈ ಮದುವೆಯಿಂದ ಸಂತೋಷವಾಗಲಿಲ್ಲವೇ ಎಂದು. ನಾನು ಊಟ ಮಾಡುತ್ತಾ ಇರುವಾಗ ನನ್ನ ಗಮನವು ಅಮ್ಮನ ಕಡೆ ಹೋಯಿತು. ಯಾಕಂದ್ರೆ ಅವರ ಕೋಣೆಯಿಂದ ನರಳುವ ಶಬ್ದವು ಕೇಳಿಸ್ತಿತ್ತು. ನಾನು ಕೂಡಲೇ ಅವರ ಹತ್ತಿರ ಹೋಗಿ ಕುಳಿತೆ. ನಾನು ಅಮ್ಮನೊಂದಿಗೆ ಮಾತನಾಡಲು ಪ್ರಯತ್ನ ಪಟ್ಟೆ. ಅವಳು ತನ್ನ ಕಾಲಿನ ಕಡೆ ಸನ್ನೆ ಮಾಡಿ ತೋರಿಸುತ್ತಿದ್ದಳು. ಅವಳಿಗೆ ಕಾಲಿನಲ್ಲಿ ನೋವಿತ್ತೆಂದು ಅನ್ನಿಸಿತು. ನಾನು ಅವಳ ಕಾಲನ್ನು ಒತ್ತಲು ಪ್ರಾರಂಭಿಸಿದೆ. ಮಾತಲ್ಲೇ ನಾನು ಅಮ್ಮನಲ್ಲಿ ಕೇಳಿದೆ, ಅಮ್ಮ, ಪಾರ್ವತಿ ಹೇಗಿದ್ದಾಳೆ? ಯಾಕಂದ್ರೆ ಈಗ ಸ್ವಲ್ಪ ದಿವಸ ಮುಂಚೆಯೇ ನನ್ನ ಮದುವೆ ಆಗಿದ್ದರಿಂದ ನಾನು ಯೋಚಿಸಿದೆ ಅಮ್ಮನ ಇಷ್ಟವೇನೆಂದು ಕೇಳುವ ಅಂತ. ಪಾರ್ವತಿಯ ಹೆಸರನ್ನು ಕೇಳಿದಾಗಲೇ ಇಲ್ಲ ಎಂದು ಹೇಳುವಂತೆ ಮುಖವನ್ನು ತಿರುಗಿಸಿದಳು. ನನಗೆ ಅವರ ಆ ಮುಖಭಾವವು ಅರ್ಥವಾಗಲಿಲ್ಲ. ನಾನು ನನ್ನ ಪ್ರಶ್ನೆಯನ್ನು ಪುನಃ ಕೇಳಿದೆ, ಅಮ್ಮ, ಪಾರ್ವತಿ ಒಳ್ಳೆಯವಳಲ್ವಾ? ಅವಳು ನಿಮ್ಮ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳಲ್ವಾ ಎಂದು ಕೇಳಿದಾಗ ಅಮ್ಮ ಎಡ ಬಲಬದಿಗೆ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದಳು. ನನಗೆ ನನ್ನ ಅಮ್ಮನ ಈ ವರ್ತನೆ ಸಂಶಯವನ್ನು ಮೂಡಿಸಿತು. ಪಾರ್ವತಿ ನನ್ನ ಜೊತೆಗೆ ಅಮ್ಮನನ್ನು ಸಹ ಕಡೆಗಣಿಸುತ್ತಿದ್ದಾಳೆ ಎಂದು. ಇದಕ್ಕೂ ಮೊದಲು ನಾನು ಅಮ್ಮನಲ್ಲಿ ಇನ್ನೇನು ಕೇಳಬೇಕು ಎನ್ನುವಷ್ಟರಲ್ಲಿ ಪಾರ್ವತಿ ಅಮ್ಮನ ಕೋಣೆಗೆ ಬಂದಳು. ಅವಳು ನನ್ನನ್ನು ನೋಡಿ ನಗುತ್ತಾ ಕೇಳಿದಳು, ಇವತ್ತು ನೀವು ಯಾಕಿಷ್ಟು ಬೇಗನೆ ಎದ್ದಿದ್ದೀರಾ? ನಾನು ತಲೆಯನ್ನು ಅಲ್ಲಾಡಿಸಿದೆ. ನಂತರ ನಾನು ಅವಳಲ್ಲಿ ಕೇಳಿದೆ, ನೀನು ಇಷ್ಟು ಹೊತ್ತಿನಲ್ಲಿ ಇಲ್ಲಿ ಏನ್ ಮಾಡ್ತಿದ್ಯಾ ಎಂದು. ಅವಳು ಹೇಳಿದಳು, ಈಗ ವಾತಾವರಣ ಸ್ವಲ್ಪ ತಂಪಾಗಿದೆ. ನಾನು ನನ್ನ ಪೂಜಾ ಪಾಠಗಳಿಂದ ಸ್ವಲ್ಪ ಫ್ರೀ ಆಗಿದ್ದೆ. ಹಾಗೆ ಅಮ್ಮನ ಕಾಲುಗಳನ್ನು ಒತ್ತಿ ಅವರಿಗೆ ಕಂಬಳಿಯನ್ನು ಹೊದಿಸಿ ಹೋಗುವ ಅಂತ ಎಂದುಕೊಂಡೆ. ನಾನು ಮುಗುಳ್ನಗೆ ಬೀರಿದೆ. ಈಗ ನನಗೆ ಅರ್ಥವಾಯಿತು ಅಮ್ಮನಿಗೆ ಪಾರ್ವತಿಯಲ್ಲಿ ಯಾಕೆ ಇಷ್ಟು ಕೋಪ ಎಂದು. ಬಹುಶಃ ಅವಳು ಅಮ್ಮನ ಹತ್ತಿರ ಬರಲು ಸ್ವಲ್ಪ ಲೇಟ್ ಆಯಿತು ಎಂದೆನಿಸುತ್ತದೆ. ನನಗೆ ನಿದ್ದೆ ಬರ್ತಿತ್ತು. ಅದಕ್ಕಾಗಿ ನಾನು ಎದ್ದು ನನ್ನ ಕೋಣೆಗೆ ಹೋದೆ. ಬೆಳಿಗ್ಗೆ ಎದ್ದಾಗಲೂ ಸಹ ಪಾರ್ವತಿ ಕೋಣೆಯಲ್ಲಿ ಇರಲಿಲ್ಲ. ನಾನು ಸ್ನಾನ ಮಾಡಿ ಕೆಲಸಕ್ಕೆ ಹೋಗಲು ತಯಾರಾಗಿ ಹೊರಗಡೆ ಬಂದೆ. ಪಾರ್ವತಿ ತಿಂಡಿಯನ್ನು ಮಾಡಿಟ್ಟಿದ್ದಳು. ನಂತರ ಅವಳು ತುಂಬಾ ಪ್ರೀತಿಯಿಂದ ಅಮ್ಮನ ಹತ್ತಿರ ಕುಳಿತುಕೊಂಡು ಅವರ ಬಾಯಿಗೆ ಗಂಜಿ ತಿನ್ನಿಸುತ್ತಿದ್ದಳು. ಅಮ್ಮನಿಗೆ ಮಗಳು ಇರುತ್ತಿದ್ದರೆ ಅವಳು ಕೂಡ ಇಷ್ಟೊಂದು ಕಾಳಜಿ ವಹಿಸುತ್ತಿರಲಿಲ್ಲ. ನನಗೆ ಗೊತ್ತಿಲ್ಲದ ಹಾಗೆ ನಾನು ಅವಳನ್ನು ವಿನಾಕಾರಣ ಸಂಶಯದಿಂದ ನೋಡಿದೆ ಎಂದುಕೊಂಡೆ. ನಾನು ಅವಳ ಮುಖವನ್ನು ನೋಡಿದಾಗ ಅವಳ ಮುಖದಲ್ಲಿ ಕೇವಲ ಪ್ರೀತಿ ಮಾತ್ರ ಕಾಣಿಸ್ತಿತ್ತು. ಅವಳು ಅಮ್ಮನಿಗೆ ಊಟ ಮಾಡಿಸಿದ ನಂತರ ಬಂದು ನನ್ನ ಹತ್ತಿರ ಕುಳಿತುಕೊಂಡಳು. ನಾನು ಅವಳ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಲು ಕೇಳಿದೆ.
ಪಾರ್ವತಿ, ನೀನ್ ಅಂದುಕೊಂಡಿರ್ಬೋದು ಪತಿಯ ಜೊತೆಗೆ ಪತಿಯ ರೋಗಗ್ರಸ್ತ ಅಮ್ಮನನ್ನು ಕೂಡ ಸಂಭಾಳಿಸಬೇಕು ಅಂತ. ಆಗ ಪಾರ್ವತಿ ಒಮ್ಮೆಲೆ ಹೇಳಿದಳು, ರಾಜನ್ ಅಮ್ಮನ ಬಗ್ಗೆ ಯಾವತ್ತಾದ್ರೂ ಈ ರೀತಿ ಯೋಜನೆ ಬಂದ್ರೂ ಕೂಡ ಅದು ಮಹಾ ಪಾಪವಾಗುತ್ತದೆ. ದೇವರು ಆ ರೀತಿ ಮಾಡದೇ ಇರ್ಲಿ. ನಿಮ್ಗೆ ಗೊತ್ತಿದೆ, ಇಂಥ ಅಸಹಾಯಕರ ಸೇವೆ ಮಾಡೋದ್ರಿಂದ ನಮ್ಗೆ ದೇವರು ಪುಣ್ಯವನ್ನು ನೀಡ್ತಾನೆ. ಹಾಗಾಗಿ ನಿಮ್ಮ ಅಮ್ಮ ನನಗೆ ಪುಣ್ಯವನ್ನು ಸಂಪಾದಿಸಲು ಇರುವಂತಹ ಒಂದು ದಾರಿ. ನಮ್ಮ ಮರಣದ ನಂತರ ನಾವು ಗಳಿಸಿದ ಪುಣ್ಯವೇ ಕೆಲಸಕ್ಕೆ ಬರುವಂಥದ್ದು. ನಾನು ಅಮ್ಮನನ್ನು ನೋಡಿದಾಗಲೆಲ್ಲ ನನಗೆ ಆ ಪುಣ್ಯವೆಂಬ ಸಮುದ್ರವು ಕಾಣುತ್ತದೆ. ಅದರಿಂದ ಎಷ್ಟು ಬೇಕಾದ್ರೂ ನಾವು ಪುಣ್ಯವನ್ನು ಗಳಿಸಬಹುದು. ಪಾರ್ವತಿಯ ಮಾತುಗಳಿಂದ ನನ್ನ ಕಣ್ಣು ತುಂಬಿತು. ಈ ರೀತಿಯಾಗಿ ನಾನು ಕೂಡ ಯಾವತ್ತೂ ಯೋಚಿಸಿರ್ಲಿಲ್ಲ. ಅಲ್ಲದೆ ಅವಳು ನನ್ನ ಅಮ್ಮನಾಗಿದ್ದಳು. ಅವರ ಸೇವೆಯನ್ನು ಮಾಡುವುದು ನನ್ನ ಕರ್ತವ್ಯ. ಆ ದಿನಗಳ ನಂತರ ನಾನು ಅಮ್ಮನ ಕಡೆಯಿಂದ ನಿಶ್ಚಿಂತೆಯಾಗಿದ್ದೆ. ಪಾರ್ವತಿ ಅಮ್ಮನ ಸೇವೆಯನ್ನು ತುಂಬಾ ಮಾಡುತ್ತಿದ್ದಳು. ನಾನು ಆಸೆ ಪಟ್ಟಿದ್ದೆ ಪಾರ್ವತಿ ಸಂಪೂರ್ಣವಾಗಿ ನನ್ನವಳಾಗಲಿ ಎಂದು. ಅಲ್ಲದಿದ್ದರೂ ಸಹ ನನ್ನ ಪತ್ನಿಯೇ. ಆದ್ರೆ ನಾನು ಬಯಸಿದ್ದೆ ನಾನು ಮನೆಗೆ ಕಾಲಿಡುವಾಗ ಅವಳು ಎಲ್ಲವನ್ನು ಬಿಟ್ಟು ನನ್ನೆಡೆಗೆ ಬರಲಿ ಎಂದು. ನಾನು ಅವಳಲ್ಲಿ ಈ ಮಾತುಗಳನ್ನು ಹೇಳಲು ಭಯಪಡುತ್ತಿದ್ದೆ. ಯಾಕಂದ್ರೆ ನಾನು ಮನೆಗೆ ಬರುವಾಗ ಅವಳು ಪೂಜಾ ಪಾಠಗಳಲ್ಲಿ ಬ್ಯುಸಿಯಾಗಿರ್ತಿದ್ಲು. ಹಾಗಾಗಿ ನಾನು ಯಾವ ಬಾಯಲ್ಲಿ ಹೇಳಲಿ, ನಾನು ಬರುವಾಗ ನೀನು ಪೂಜಾ ಪಾಠಗಳನ್ನು ಬಿಟ್ಟು ನನ್ನ ಮುಂದೆ ಬರಬೇಕೆಂದು. ಅಷ್ಟು ಧೈರ್ಯ ನನ್ನಲ್ಲಿ ಇರಲಿಲ್ಲ. ಆದ್ರೆ ಮನಸ್ಸಿನ ಒಳಗಿನಿಂದ ಈ ಮಾತು ನನ್ನನ್ನು ತಿನ್ನುತ್ತಿತ್ತು. ಇಲ್ಲದಿದ್ರೆ ಇದು ಎಂತಹ ಮದುವೆ? ಇಷ್ಟರವರೆಗೆ ನಾನು ನನ್ನ ಪತ್ನಿಯ ಮುಖವನ್ನು ಸಹ ಸರಿಯಾಗಿ ನೋಡಿರ್ಲಿಲ್ಲ. ಈ ಪರಿಸ್ಥಿತಿಯು ನನಗೆ ಕಿರಿಕಿರಿ ಉಂಟು ಮಾಡ್ತಿತ್ತು. ನಾನು ಕೆಲಸದಿಂದ ಮನೆಗೆ ಹಿಂದಿರುಗಿ ಬರುವಾಗ ನನಗೆ ತುಂಬಾ ಹಸಿವಾಗಿತ್ತು. ನಾನು ಪಾರ್ವತಿಯಲ್ಲಿ ಹೇಳಿದೆ, ಊಟ ಬಡಿಸು ಎಂದು. ಅವಳು ನನ್ನ ಕಡೆ ನೋಡಿ ಹೆದರಿ ದಂಗಾಗಿ ನಿಂತಿದ್ದಳು. ನಾನೇನು ಕೇಳಿದ ನಿನ್ನಲ್ಲಿ ಕೇಳಿಸ್ತಾ? ಊಟ ಬಡಿಸ್ತೀಯಾ? ಅಲ್ಲ ಅದನ್ನು ನಾನೇ ಹೋಗಿ ಬಡಿಸಿಕೊಳ್ಳಲ್ಲ ಎಂದೆ. ಆಗ ಅವಳು ಹೇಳಿದಳು, ಅದು ನಾನಿವತ್ತು ಪೂರ್ತಿ ರಾಮಾಯಣವನ್ನು ಓದಿ ಮುಗಿಸಿ ಎದ್ದೇಳಬೇಕೆಂದುಕೊಂಡಿದ್ದೆ. ಹಾಗಾಗಿ ನಾನು ಅಡುಗೆ ತಯಾರು ಮಾಡಲಿಲ್ಲ ಪತಿದೇವ್ರೆ ಎಂದಳು. ಆಗ ನಾನು, ಪಾರ್ವತಿ, ಬಹುಶಃ ನೀನು ಮರೆತಿದ್ಯಾ, ನಾನು ನಿನ್ನ ಪತಿ. ನನ್ನ ಸೇವೆಯನ್ನು ಮಾಡುವುದು ನಿನ್ನ ಕರ್ತವ್ಯ. ಜನರು ಮದುವೆಯನ್ನು ಆದ್ಮೇಲೆ ಸಂತೋಷವಾಗಿ ಜೀವನವನ್ನು ಸಾಗಿಸಬೇಕೆಂದು ಬಯಸ್ತಾರೆ. ಆದ್ರೆ ನಾನು ನಿನ್ನನ್ನು ಮದುವೆಯಾಗಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ನೀನು ಒಂದು ದಿನವೂ ನನಗೆ ನೆಮ್ಮದಿಯನ್ನು ನೀಡಲಿಲ್ಲ. ಯಾವತ್ತೂ ನನ್ನ ಜೊತೆ ಕುಳಿತುಕೊಂಡು ನನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ರಾಜನ್, ನೀನು ಹೇಗಿದ್ಯಾ ಅಂತ ಒಂದು ದಿನವೂ ನನ್ನಲ್ಲಿ ಕೇಳಲಿಲ್ಲ. ನಿನಗೆ ಚಿಂತೆಯಾಗುತ್ತಿರುವುದು ಕೇವಲ ನಿನ್ನ ಪೂಜಾ ಪಾಠಗಳು ಮಾತ್ರ. ಇಡೀ ದಿವಸ ಪೂಜಾ ಪಾಠಗಳನ್ನು ಮಾಡಬೇಕಿದ್ರೆ ಯಾಕೆ ಮದುವೆ ಆಗ್ಬೇಕಿತ್ತು? ನಿನ್ನ ಮನೆಯಲ್ಲೇ ಕುಳಿತುಕೊಂಡು ಪೂಜಾ ಪಾಠಗಳಲ್ಲಿ ತೊಡಗಿಸಿಕೊಳ್ಬೇಕಿತ್ತು. ಮದುವೆ ಆಗುವ ಅವಶ್ಯಕತೆ ಏನಿತ್ತು? ನಾನು ನನ್ನನ್ನೇ ನಿಯಂತ್ರಣ ಮಾಡಲಾಗಲಿಲ್ಲ. ಕೋಪದಲ್ಲಿ ನಾನು ಅವಳಲ್ಲಿ ಇವೆಲ್ಲವನ್ನು ಹೇಳಿದಾಗ ಅವಳು ಅಳುತ್ತಾ ಹೇಳಿದಳು, ರಾಜನ್, ಪೂಜಾ ಪಾಠಗಳನ್ನು ಯಾಕಾಗಿ ಮಾಡುತ್ತಿದ್ದೇನೆ ಅಂದ್ರೆ ನಾನು ನನ್ನನ್ನೇ ನಿಮ್ಮಿಂದ ದೂರವಿರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ನನಗೆ ಹೆದರಿಕೆಯಾಗುತ್ತಿದೆ, ಎಲ್ಲಿ ನೀವು ನನ್ನ ಹತ್ತಿರ ಬರುತ್ತೀರೆಂದು. ಪಾರ್ವತಿಯ ಈ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ನಾನು ಕೇಳಿದೆ, ಪಾರ್ವತಿ, ನೀನು ನನ್ನಿಂದ ಯಾಕೆ ದೂರ ಹೋಗಬೇಕೆಂದುಕೊಂಡಿದ್ಯಾ? ಅವಳು ಮುಂದೆ ಬಂದು ತನ್ನ ಕೈಯಲ್ಲಿರುವ ಒಂದು ಮಚ್ಚೆಯನ್ನು ತೋರಿಸಿದಳು. ಅದು ತುಂಬಾ ಕಪ್ಪಾಗಿತ್ತು. ನಂತರ ಹೇಳಿದಳು, ಈ ಮಚ್ಚೆಯನ್ನು ಒಬ್ಬರು ಬಾಬಾ ನೋಡಿ, ಈ ಹುಡುಗಿಯನ್ನು ಮದುವೆ ಆಗುವ ಹುಡುಗ ಯಾರೇ ಆಗಿರ್ಲಿ ಅವರು 7 ದಿನಗಳ ಒಳಗೆ ಮರಣ ಹೊಂದುತ್ತಾರೆ ಎಂದಿದ್ದರು. ನನ್ನ ಅಮ್ಮನಿಗೆ ಈ ಮಾತುಗಳನ್ನು ಕೇಳಿ ತುಂಬಾ ಚಿಂತೆಯಾಯಿತು. ಅದಕ್ಕಾಗಿ ಅವರು ಆ ಬಾಬಾನ ಹತ್ತಿರ ಹೋಗಿ ಬೇಡಿಕೊಂಡ್ರು, ಏನಾದ್ರೂ ಪರಿಹಾರ ಇದ್ರೆ ಹೇಳಿ ಅಂತ. ಯಾಕಂದ್ರೆ ಈ ದೋಷದಿಂದಾಗಿ ನನ್ನ ಮಗಳು ಜೀವನ ಪರ್ಯಂತ ನನ್ನ ಬಾಗಿಲ ಬಳಿ ಕುಳಿತುಕೊಳ್ಳುವುದು ನನಗೆ ಇಷ್ಟವಿಲ್ಲ ಎಂದರು. ಆಗ ಆ ಬಾಬಾ ಹೇಳಿದ್ದರು, ಈ ಹುಡುಗಿ ಮದುವೆ ಆದ್ಮೇಲೆ ಅವಳು ಒಂದು ಕೆಲಸವನ್ನು ಮಾಡಬೇಕು. ಅದೇನಂದ್ರೆ ಅವಳು 11 ದಿನ ತನ್ನ ಪತಿಯಿಂದ ದೂರವಿರಬೇಕು ಮತ್ತು ಪೂಜಾ ಪಾಠಗಳಲ್ಲಿ ತಲ್ಲೀನಳಾಗಬೇಕು. ಎಷ್ಟು ಅವಳು ದೇವರನ್ನು ನೆನಪಿಸಿಕೊಳ್ಳುತ್ತಾಳೋ ಅಷ್ಟು ಬೇಗ ಅವಳ ತಲೆ ಮೇಲೆ ಇರುವ ಈ ದೋಷವು ಹೊರಟು ಹೋಗುತ್ತದೆ ಎಂದು ಪರಿಹಾರ ನೀಡಿದ್ದರು. ಇಷ್ಟೇ ವಿಷಯ. ಇದನ್ನು ಹೇಳಲು ನಾನು ಹೆದರ್ತಿದ್ದೆ. ಎಲ್ಲಿ ನೀವು ನನ್ನನ್ನು ದುರದೃಷ್ಟದ ಹೆಣ್ಣು ಅಂತ ಬಿಟ್ಟು ಬಿಡುತ್ತೀರಿ ಅಂದುಕೊಂಡು ನಾನು ನಿಮ್ಮಲ್ಲಿ ಹೇಳಿಲ್ಲ ಎಂದು ಪಾರ್ವತಿ ಹೇಳಿದಳು. ನನಗೆ ಅವಳ ಮಾತುಗಳನ್ನು ಕೇಳಿ ನಗು ತಡೆದುಕೊಳ್ಳಲು ಆಗಲಿಲ್ಲ. ನಾನು ಹೇಳಿದೆ, ಆ ಡೋಂಗಿ ಬಾಬನ ಮಾತುಗಳನ್ನು ಕೇಳಿ ಇಷ್ಟೆಲ್ಲವನ್ನು ಮಾಡ್ತಿದ್ಯಾ? ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಮರಣವು ದೇವರ ಕೈಯಲ್ಲಿದೆ. ನೀನು ಇಷ್ಟು ಚಿಕ್ಕ ಕಾರಣಕ್ಕೆ ಹೆದರಿ ನನ್ನಿಂದ ದೂರವಿದ್ದಿ. ಇದರಲ್ಲಿ ಹೆದರಿಕೊಳ್ಳುವಂಥದ್ದು ಏನೂ ಇರಲಿಲ್ಲ ಎಂದೆ. ಪಾರ್ವತಿ ನನ್ನ ಮಾತುಗಳನ್ನು ಕೇಳಿ ತುಂಬಾ ಗಲಿಬಿಲಿಗೊಂಡಳು. ರಾಜನ್, ನೀವು ನನ್ನ ಜೀವನದಲ್ಲಿ ಬಂದ ಮೊದಲನೇ ವ್ಯಕ್ತಿಯಾಗಿದ್ದೀರಾ. ನಿಮಗಿಂತ ಮೊದಲು ನಾನು ಯಾವ ಗಂಡಸರಲ್ಲೂ ಮಾತನಾಡುವುದನ್ನು ಬಿಡಿ, ಯಾರನ್ನು ಕಣ್ಣೆತ್ತಿ ನೋಡಿಯೂ ಇಲ್ಲ. ನೀವೇ ನನ್ನ ಸರ್ವಸ್ವ. ನಾನು ನನ್ನ ದುರದೃಷ್ಟದಿಂದ ನಿಮ್ಮನ್ನು ಕಳೆದುಕೊಳ್ಳಲು ಇಷ್ಟಪಡೋದಿಲ್ಲ. ದೇವರಿಗೋಸ್ಕರ ನೀವು ನನ್ನಿಂದ ದಯಮಾಡಿ 11 ದಿನ ದೂರವಿದ್ದು ಬಿಡಿ ಎಂದು ಮನವಿ ಮಾಡಿಕೊಂಡಳು. ನಾನು ಪಾರ್ವತಿಯ ಮುಖದಲ್ಲಿ ತುಂಬಾ ಅಸಹಾಯಕತೆಯನ್ನು ನೋಡಿದೆ. ಹಾಗೆ ಅವಳ ಮಾತುಗಳನ್ನು ಕೇಳಿ ಸಂತೋಷಪಟ್ಟೆ. ನಂತರ ಅವಳಿಗಾಗಿ 11 ದಿವಸ ಸಮಯವನ್ನು ನೀಡಿದೆ. ನನಗೆ ಅವಳ ಮಾತುಗಳನ್ನು ಕೇಳಿದ ಮೇಲೆ ಒಳಗಿಂದೊಳಗೆ ನಾಚಿಕೆಯಾಗ್ತಿತ್ತು. ಬಹುಶಃ ನನ್ನ ಪತ್ನಿ ನನ್ನನ್ನು ಇಷ್ಟಪಡುವುದಿಲ್ಲ ಎಂದುಕೊಂಡಿದ್ದೆ. ಅದಕ್ಕೋಸ್ಕರ ಅವಳು ನನ್ನಿಂದ ದೂರ ಉಳಿಯುತ್ತಿದ್ದಾಳೆ ಅಂದುಕೊಂಡೆ. ಇರ್ಲಿ ಬಿಡಿ, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದುಕೊಂಡು ಪಾರ್ವತಿಯ ಮಾತುಗಳನ್ನು ಕೇಳಿ ನಾನು ಸ್ವಲ್ಪ ಸಮಾಧಾನಗೊಂಡೆ.
ಈಗ ಅವಳು ನನ್ನ ಮುಂದೆ ಪೂಜಾ ಪಾಠಗಳನ್ನು ಮಾಡುವಾಗ ನನಗೆ ಅವಳ ಮೇಲೆ ತುಂಬಾ ಪ್ರೀತಿ ಉಕ್ಕಿ ಬರ್ತಿತ್ತು. ಇವೆಲ್ಲವನ್ನು ಅವಳು ನನ್ನ ಜೀವವನ್ನು ಉಳಿಸುವುದಕ್ಕೋಸ್ಕರ ಮಾಡುತ್ತಿದ್ದಾಳೆ ಎಂದು ಅನ್ನಿಸ್ತಿತ್ತು. ನಾವು ಮದುವೆಯಾಗಿ ತುಂಬಾ ದಿನ ಕಳೆಯಿತು. ಈಗ ನನ್ನ ಅಮ್ಮನ ಮನಸ್ಥಿತಿ ಹೇಗಿರಬಹುದೆಂದು ನೋಡಬೇಕಾಗಿತ್ತು. ಇಷ್ಟು ದಿನ ಆದ್ಮೇಲೆ ಪಾರ್ವತಿಯ ಬಗ್ಗೆ ಯಾವ ಅಭಿಪ್ರಾಯವನ್ನು ಹೊಂದಿದ್ದಾರೆ ಎಂಬುದನ್ನು ಕೇಳಬೇಕು ಅಂತ ಯೋಚಿಸಿ ಅಮ್ಮನ ಹತ್ತಿರ ಹೋಗಿ ಕುಳಿತೆ. ನನ್ನನ್ನು ನೋಡಿದ ಕೂಡಲೇ ಅಮ್ಮ ಆ ಕಡೆ ಈ ಕಡೆ ನೋಡಲು ಪ್ರಾರಂಭಿಸಿದ್ರು. ಯಾರನ್ನು ನೋಡಿ ಹೆದರಿದ ಹಾಗೆ ಇದ್ದರು. ನಂತರ ಅವರು ಸನ್ನೆ ಮಾಡಿ ಹೇಳುತ್ತಿದ್ದರು, ಪಾರ್ವತಿಯನ್ನು ಬಿಟ್ಟು ಬಿಡು ಎಂದು. ನನಗೆ ಇದನ್ನೆಲ್ಲ ನೋಡಿ ಕಳವಳವಾಯಿತು. ನಾನು ಅಮ್ಮನಲ್ಲಿ ಕೇಳಿದೆ, ನೀವು ಎಂಥ ಅಮ್ಮ? ಸ್ವಂತ ಮಗನ ಸಂಸಾರವನ್ನು ಹಾಳು ಮಾಡಬೇಕೆಂದಿದ್ದೀರಾ? ಆಗ ಅಮ್ಮ ಸನ್ನೆಯಲ್ಲೇ ಹೇಳಿದರು, ನಿನ್ನ ಪತ್ನಿ ನನ್ನ ಕಾಳಜಿಯನ್ನು ವಹಿಸುತ್ತಿಲ್ಲ. ನೀನು ನನ್ನ ನರ್ಸ್ನನ್ನು ಹಿಂದಕ್ಕೆ ಕರಿ ಅಂತ ಹೇಳಿದ್ರು. ನನ್ನ ಸಂಸಾರದಲ್ಲಿ ಬಿರುಗಾಳಿ ಬಂದರೂ ಪರವಾಗಿಲ್ಲ. ಇವರ ಆರಂಭಕ್ಕೋಸ್ಕರ ಇವರಿಗೆ ನರ್ಸ್ ಬರಬೇಕು ಎಂಬ ಅಮ್ಮನ ವರ್ತನೆಗೆ ಬೇಸರವಾಯಿತು. ನಾನು ನರ್ಸಿಗೆ ರಜೆ ಕೊಡಬೇಕೆಂದು ಇರಲಿಲ್ಲ. ಆದರೆ ಮದುವೆಯಾಗಿ 2 ದಿನ ಕಳೆದಾಗ ಪಾರ್ವತಿಯ ನನ್ನಲ್ಲಿ ಕೇಳಿಕೊಂಡಿದ್ದಳು, ನೀವು ಆ ನರ್ಸ್ಗೆ ರಜೆಯನ್ನು ಕೊಡಿ, ನಾನು ನಿಮ್ಮ ಅಮ್ಮನ ಕಾಳಜಿಯನ್ನು ವಹಿಸುತ್ತೇನೆ ಎಂದಿದ್ದಳು. ನಾನು ಅವಳಲ್ಲಿ ಹೇಳಿದ್ದೆ, ಪಾರ್ವತಿ, ನಿನ್ನ ಮೇಲೆ ಸುಖ ಸುಮ್ಮನೆ ಭಾರವನ್ನು ಹಾಕಲು ಇಷ್ಟಪಡುವುದಿಲ್ಲ. ನರ್ಸ್ ಅಮ್ಮನ ಪೂರ್ತಿ ಕಾಳಜಿಯನ್ನು ವಹಿಸ್ತಾಳೆ. ನೀನು ನನ್ನ ಕಾಳಜಿಯನ್ನು ವಹಿಸಿಕೋ, ಅಷ್ಟು ಸಾಕು ಅಂತ ಹೇಳಿದ್ದೆ. ನಾನು ಹಾಗೆ ಹೇಳಿದಾಗ ಪಾರ್ವತಿ ನನ್ನಲ್ಲಿ ಬೇಸರಗೊಂಡು, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಎಂದು ಅನ್ನಿಸುತ್ತದೆ. ಇದಕ್ಕೋಸ್ಕರನೇ ನೀವು ಆ ನರ್ಸ್ನನ್ನು ಕಳಿಸಲು ಇಷ್ಟಪಡುತ್ತಿಲ್ಲ ಎಂದಿದ್ದಳು. ಹಾಗಾಗಿ ಮದುವೆಯಾದ ಹೊಸತರಲ್ಲಿ ನನ್ನ ಮದುಮಗಳನ್ನು ಬೇಸರಪಡಿಸಲು ಇಷ್ಟವಾಗಲಿಲ್ಲ. ಅದಕ್ಕೋಸ್ಕರ ನಾನು ಆ ನರ್ಸ್ನಲ್ಲಿ ಹೇಳಿದ್ದೆ, ಇನ್ನು ಮುಂದೆ ನೀನು ಬರಬೇಡ. ಪಾರ್ವತಿ ಅಮ್ಮನನ್ನು ಸಂತೋಷವಾಗಿ ನೋಡಿಕೊಳ್ಳುತ್ತಾಳೆ ಎಂದಿದ್ದೆ. ನಂತರ ಪಾರ್ವತಿ ಸಹ ತುಂಬಾ ಸಂತೋಷವಾಗಿದ್ದಳು. ಅವಳು ಅಮ್ಮನನ್ನು ತುಂಬಾ ಹಚ್ಚಿಕೊಂಡಿದ್ದಳು. ಅವಳಂತೂ ಅಮ್ಮನನ್ನು ಪುಣ್ಯದ ಪುಸ್ತಕದಂತೆ ಅರ್ಥ ಮಾಡಿಕೊಂಡಿದ್ದಳು. ಈಗ ನಾನು ಅವಳಲ್ಲಿ ನರ್ಸ್ನನ್ನು ಪುನಃ ಕರೆಸುತ್ತೇನೆಂದರೆ ಅವಳು ನಿಜವಾಗ್ಲೂ ನನ್ನೊಂದಿಗೆ ಕೋಪಗೊಳ್ಳುತ್ತಾಳೆ ಎಂದೆಲ್ಲ ಯೋಚಿಸಿದೆ. ನಾನು ಅಮ್ಮನ ಮಾತುಗಳನ್ನು ಕೇಳಿಯೂ ಕೇಳದವರ ತರ ಇದ್ದೆ. ದಿನಗಳು ಉರುಳಿದಂತೆ 11 ದಿನ ಕಳೆದ ಮೇಲೆ ನಾನು ನನ್ನ ಪತ್ನಿಯೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸುವ ಎಂದು ಅಂದುಕೊಂಡಿದ್ದೆ. ಪಾರ್ವತಿ ಕೂಡ ಕೆಲವೊಮ್ಮೆ ಹೇಳುತ್ತಿದ್ದಳು, ದಿನಗಳೇ ಉರುಳುತ್ತಿಲ್ಲ, ಹೃದಯದಲ್ಲಿ ತುಂಬಾ ಮಾತುಗಳು ಹೇಳಲು ಬಾಕಿ ಇವೆ. ಆದರೆ 11 ದಿನ ಯಾವುದೇ ಅಡೆತಡೆ ಇಲ್ಲದೆ ಕಳೆಯಬೇಕು ಅಷ್ಟೇ. ನಂತರ ನಾನು ನಿಮ್ಮೊಂದಿಗೆ ನನ್ನ ಎಲ್ಲಾ ಭಾವನೆಗಳನ್ನು ಹಂಚಿಕೊಳ್ಳುತ್ತೇನೆ. ನನಗೆ ನಿಮ್ಮೊಂದಿಗೆ ತುಂಬಾ ಒಲವು ಉಂಟಾಗಿದೆ ಎನ್ನುತ್ತಿದ್ದಳು. ಪಾರ್ವತಿಯ ಈ ಮಾತುಗಳನ್ನೆಲ್ಲ ಕೇಳಿ ನಾನು ಏಳಾಕಾಶದಲ್ಲಿ ಹಾರಾಡುತ್ತಿದ್ದೆ. ಒಂದು ದಿನ ನಾನು ಕೆಲಸದಿಂದ ಹಿಂದಿರುಗಿ ಬಂದಾಗ ಪಾರ್ವತಿ ಹೇಳಿದಳು, ಅಮ್ಮ ಊಟನೇ ಮಾಡ್ತಿಲ್ಲ. ಅವರು ತನ್ನ ಬಾಯಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾರೆ. ಅವರನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗೋಣ. ನಾನು ಚಿಂತೆಯಿಂದ ಅಮ್ಮನ ಹತ್ತಿರ ಓಡಿ ಹೋದೆ. ನನಗೆ ಅವರು ಯಾಕೆ ಊಟ ಮಾಡುತ್ತಿಲ್ಲ ಎಂಬುದು ಅರಿವಾಯಿತು. ಅವರು ನನಗೆ ಸನ್ನೆಯಲ್ಲೇ ಹೇಳಿದರು, ನಾನು ಎಲ್ಲಿಯವರೆಗೆ ಊಟ ಮಾಡೋದಿಲ್ಲ ಅಂದ್ರೆ ನೀನು ನಿನ್ನ ಪತ್ನಿಯನ್ನು ಬಿಡುವವರೆಗೂ ನಾನು ಊಟ ಮಾಡುವುದಿಲ್ಲ ಎಂದು ಹಠ ಹಿಡಿದರು. ನನಗಂತೂ ಅಮ್ಮನ ಮಾತಿನಲ್ಲಿ ತುಂಬಾ ಕೋಪ ಬಂದಿತ್ತು. ನಾನು ಹೇಳಿದೆ, ಊಟ ಮಾಡದಿದ್ದರೆ ಸರಿ, ಮಾಡಬೇಡಿ. ನನ್ನ ಮೇಲೆ ನಿಮ್ಮ ಉಪಕಾರ ಧರ್ಮವೇನಿಲ್ಲ ಎಂದು ನಾನು ಎದ್ದು ತಾರಸಿಗೆ ಹೋದೆ. ಅಲ್ಲ, ಇದು ಒಂದು ಮಾತೆ? ಒಬ್ಬಳು ಮಹಿಳೆ ಅತ್ತೆ ಆದ್ಮೇಲೆ ಇಷ್ಟು ಕಠೋರ ಹೇಗೆ ಆಗ್ತಾಳೆ? ಈಗ ನನ್ನ ಅಮ್ಮನನ್ನೇ ನೋಡಿದ್ರೆ ಅವರಿಂದ ಅವರ ಕೆಲಸನೇ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಅವರಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ. ಆದ್ರೆ ನನ್ನ ಪತ್ನಿ ಅವರ ಮೇಲೆ ತುಂಬಾ ಮೋಹ ಇಟ್ಟಿದ್ದಾಳೆ. ಆದ್ರೂ ಕೂಡ ನನ್ನ ಸಂಸಾರವನ್ನು ನೆಲಕ್ಕುರುಳಿಸಲು ನೋಡ್ತಿದ್ದಾರೆ. ನನಗೇನು ತೋಚುತ್ತಿಲ್ಲ. ನಂತರ ನಾನು ಪಾರ್ವತಿಯಲ್ಲಿ ಹೇಳಿದೆ, ಅಮ್ಮನಿಗೆ ಊಟವನ್ನು ಕೊಡುವ ಅಗತ್ಯ ಇಲ್ಲ, ಅವರ ಹೊಟ್ಟೆ ಕೆಟ್ಟಿದೆ ಎಂದೆ. ರಾತ್ರಿ ಆಗುತ್ತಿದ್ದಂತೆ ನನ್ನ ಹೊಟ್ಟೆಯಲ್ಲಿ ಇಲಿಗಳು ಓಡಲಾರಂಭಿಸಿದವು. ಆಗ ನನ್ನ ಹೃದಯಕ್ಕೆ ಏನೋ ಒಂದು ನೆನಪಾಗಿ ಕಣ್ಣಲ್ಲಿ ನೀರು ಬಂತು. ಅಮ್ಮ ರೋಗಗ್ರಸ್ತವಾಗಿದ್ದಾಳೆ. ಹೀಗಾಗಿ ಮಲಗಿದ್ದಲ್ಲಿರೋದ್ರಿಂದ ಅವರಿಗೆ ಕಿರಿಕಿರಿ ಉಂಟಾಗುವುದು ಸಹಜ. ನಿನ್ಗೆ ಏನು ಅಗತ್ಯವಿತ್ತು ಹುಷಾರಿಲ್ಲದ ಅಮ್ಮನೊಂದಿಗೆ ಇಷ್ಟು ಹಠ ಮಾಡಲು ಎಂದು ನಾನು ನನ್ನನ್ನೇ ಬೈದುಕೊಂಡೆ. ನಾನು ಬೇಗನೆ ಅಮ್ಮನ ಗಂಜಿಯನ್ನು ಎತ್ತಿಕೊಂಡು ಅವರ ಹತ್ತಿರ ಹೋದೆ. ಅಮ್ಮನ ಕಣ್ಣಲ್ಲೂ ನೀರು ಹರಿಯುತ್ತಿತ್ತು. ಆದ್ರೂ ಅಮ್ಮ ಮತ್ತೆ ಮತ್ತೆ ನರ್ಸ್ನನ್ನು ಕರೆಯುವಂತೆ ಸನ್ನೆಯಲ್ಲೇ ವಿನಂತಿಸಿಕೊಳ್ಳುತ್ತಿದ್ದರು. ಅಮ್ಮನನ್ನು ಕಂಡು ನನಗೂ ತುಂಬಾ ಬೇಸರವಾಯಿತು. ಆದ್ರೆ ಪಾರ್ವತಿ ಕೋಪಗೊಳ್ಳುವಳು ಎಂದು ಹೆದರಿದ್ದೆ. ಇವಳ ಕೋಪದಿಂದ ಪಾರಾಗಲು ನಾನು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿದೆ. ನಾನು ಪಾರ್ವತಿಯಲ್ಲಿ ಹೇಳಿದೆ, ಡಾಕ್ಟರ್ಗೆ ಕಾಲ್ ಮಾಡಿದ್ದೆ. ಅಮ್ಮನ ಈಗಿನ ಪರಿಸ್ಥಿತಿಯ ಬಗ್ಗೆ ಅವರಲ್ಲಿ ಹೇಳಿದೆ. ಅವರೊಬ್ಬರು ನರ್ಸ್ನನ್ನು ಅಮ್ಮನ ಆರೋಗ್ಯವನ್ನು ಪರಿಶೀಲಿಸಲು ಕಳುಹಿಸುತ್ತಿದ್ದಾರೆ ಎಂದೆ. ಪಾರ್ವತಿ ನನ್ನ ಮಾತನ್ನು ಕೇಳಿ ಸಪ್ಪೆಯಾಗಿದ್ದಳು. ಹಾಗೂ ಅವಳೇನು ಮಾತನಾಡಲಿಲ್ಲ. ನಾನು ಹೃದಯದಲ್ಲೇ ದೇವರ ದಯೆಯಿಂದ ಅವಳು ಗಲಾಟೆ ಮಾಡಲು ನಿಂತುಕೊಳ್ಳಲಿಲ್ಲ ಎಂದು ಧನ್ಯವಾದ ಹೇಳಿದೆ. ಆಸ್ಪತ್ರೆಗೆ ಹೋಗಿ ನರ್ಸನ್ನು ಕರೆದುಕೊಂಡು ಬಂದೆ. ನಾನು ನರ್ಸ್ನಲ್ಲಿ ಹೇಳಿದ್ದೆ ನನ್ನ ಅಮ್ಮನ ರೋಗದ ಬಗ್ಗೆ. ಒಂದು ಮಾತು ಬಿಡದೆ ನನಗೆ ಹೇಳಬೇಕು. ನರ್ಸ್ ಆಯಿತು ಎಂದು ಹೇಳಿದಳು. ಅವಳನ್ನು ಮನೆಗೆ ಬಿಟ್ಟು ನಾನು ಪುನಃ ಕೆಲಸಕ್ಕೆ ಹೋದೆ. ಸಂಜೆ ಮನೆಗೆ ಬರುತ್ತಿದ್ದಂತೆ ನಾನು ನೇರವಾಗಿ ಅಮ್ಮನ ಕೋಣೆಗೆ ಹೋಗಿ ನರ್ಸ್ನಲ್ಲಿ ಕೇಳಿದೆ, ಅಮ್ಮನ ಕಂಡೀಷನ್ ಈಗ ಹೇಗಿದೆ ಎಂದು. ಆಗ ಅವಳು ಹೇಳಿದಳು, ರಾಜನ್ ಸರ್, ನೀವು ಹೀಗೆ ಮಾಡುತ್ತೀರೆಂದು ನಾನು ಯೋಚಿಸಲಿಲ್ಲ. ಅವಳ ಮಾತನ್ನು ಪೂರ್ತಿ ಮಾಡಲು ಹೊರಡುತ್ತಿದ್ದಂತೆಯೇ ಪಾರ್ವತಿ ಅಲ್ಲಿಗೆ ಬಂದಿದ್ದಳು. ಅವಳು ಪಾರ್ವತಿಯ ಕಡೆ ನೋಡಿ ಹೇಳಿದಳು, ನಿಮ್ಮ ಪತ್ನಿಯಲ್ಲಿ ಜಾಬ್ ಮಾಡ್ತಿದ್ದಾರೆ? ನಾನು ಹೇಳಿದೆ, ಇಲ್ಲ, ಅವಳು ಕೆಲಸಕ್ಕೆ ಹೋಗುತ್ತಿಲ್ಲ, ಮನೆಯಲ್ಲೇ ಇರುತ್ತಾಳೆ.
ಇವರು ಕೆಲಸಕ್ಕೆ ಹೋಗ್ತಿಲ್ವಾ ಎಂದು ಅಚ್ಚರಿಯಿಂದ ಹೇಳಿದಳು. ಹಾಗಾದ್ರೆ ಬೆಳಿಗ್ಗೆಯಿಂದ ನನಗೆ ಕಾಣಿಸ್ಲೇ ಇಲ್ಲ ಎಂದು ಹೇಳಿದಳು. ನಾನು ಪಾರ್ವತಿಯ ಕಡೆಗೆ ನೋಡಿದೆ. ಅವಳ ಮುಖದ ಹೊಳಪು ಒಮ್ಮೆಲೆ ಹಾರಿ ಹೋಗಿತ್ತು. ಅವಳು ತಡವರಿಸುತ್ತಾ ಹೇಳಿದಳು, ಇಷ್ಟು ದಿವಸ ಅಮ್ಮನ ಸೇವೆ ಮಾಡಿರುವುದರಿಂದ ಇವತ್ತು ನನಗೆ ಅಮ್ಮನ ಸೇವೆಯನ್ನು ಮಾಡಲು ಇರಲಿಲ್ಲ. ಹಾಗಾಗಿ ನರ್ಸ್ ಅಮ್ಮನ ಹತ್ರ ಇದ್ದಾರಲ್ಲ ಎಂದುಕೊಂಡು ನಾನು ಹೋಗಿ ಮಲಗಿದ್ದೆ ಎಂದಳು. ನಾನು ಆಗ ಪಾರ್ವತಿಯನ್ನು ಏನೋ ಒಂದು ನೆಪ ಹೇಳಿ ಕೋಣೆಯಿಂದ ಹೊರಗಡೆ ಕಳಿಸಿದೆ. ನೀನು ಊಟವನ್ನು ಬಡಿಸು, ಹಸಿವಾಗುತ್ತಿದೆ ಎಂದಾಗ ಅವಳು ಹೊರಗಡೆ ಹೋದಳು. ನಂತರ ನಾನು ನರ್ಸ್ನಲ್ಲಿ ಹೇಳಿದೆ, ಏನು ವಿಷಯ, ಯಾವುದೇ ಆತಂಕವಿಲ್ಲದೆ ಹೇಳಿ ಎಂದು. ಆಗ ನರ್ಸ್ ಹೇಳಿದಳು, ನಿಮ್ಮ ಅಮ್ಮನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಸ್ವಚ್ಛ ಮಾಡದ ಕಾರಣ ಅವರ ಶರೀರದಲ್ಲಿ ಗಾಯಗಳು ಆಗಿವೆ. ಅಲ್ಲದೆ ಈ ಗಾಯಗಳು ತುಂಬಾ ಆಳವಾಗಿದೆ. ಅದರಿಂದ ತುರಿಕೆಗಳು ತುಂಬಾ ಆಗುತ್ತವೆ. ಆದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ, ನಿಮ್ಮ ಅಮ್ಮ ಅಸಹಾಯಕರಾಗಿದ್ದಾರೆ ಎಂದು. ಹಾಗಾದ್ರೆ ನೀವೇ ಯೋಚಿಸಿ, ಅವರು ಇದನ್ನೆಲ್ಲ ಹೇಗೆ ಸಹಿಸಿಕೊಂಡಿರಬಹುದಂತ. ರಾಜನ್ ಸರ್, ನೀವು ನಿಮ್ಮ ಅಮ್ಮನ ಕಾಳಜಿಯನ್ನು ವಹಿಸಲು ಸಾಧ್ಯವಾಗದಿದ್ದರೆ ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ, ಇಲ್ದಿದ್ರೆ ಯಾವುದಾದ್ರೂ ವರ್ಲ್ಡ್ ಹೋಮ್ಗೆ ಕಳಿಸಿ. ನೀವು ನಿಮ್ಮನ್ನೇ ನರಕಕ್ಕೆ ದೂಡಿ ಹಾಕ್ಬೇಡಿ. ನನಗೆ ನರ್ಸ್ನ ಮಾತುಗಳನ್ನು ಕೇಳಿ ಒಂಥರ ನಡುಕ ಉಂಟಾಯಿತು. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ನಾನು ಕೂಡಲೇ ಮನೆಯಿಂದ ಹೊರಗಡೆ ಹೋದೆ. ಗಂಟೆಗಟ್ಟಲೆ ನನ್ನ ಕಾರಿನಲ್ಲಿ ಕುಳಿತುಕೊಂಡು ಅತ್ತು ಬಿಟ್ಟೆ. ದೇವರಲ್ಲಿ ನನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಿದ್ದೆ. ಕಣ್ಣುಗಳಲ್ಲಿ ಕಣ್ಣೀರು ಖಾಲಿಯಾದ ಮೇಲೆ ಮನೆಗೆ ವಾಪಸ್ ಹೋದೆ. ಪಾರ್ವತಿ ಹೇಳಿದಳು, ನೀವು ಎಲ್ಲಿದ್ರೆ ಇಷ್ಟೊತ್ತು? ನಾನು ಅವಳಲ್ಲಿ ಸುಳ್ಳು ಹೇಳಿದೆ. ನಾನು ನನ್ನ ಗೆಳೆಯನೊಂದಿಗೆ ಕಾಲ್ನಲ್ಲಿ ಮಾತನಾಡುತ್ತಿದ್ದೆ. ಅದನ್ನೇ ಕೇಳಲೆಂದು ಹೊರಗಡೆ ಹೋಗಿದ್ದೆ ಎಂದೆ. ಪಾರ್ವತಿ ಕೇಳಿದಳು, ನರ್ಸ್ ಹತ್ಯೆಯ ಬಗ್ಗೆ ಏನು ಹೇಳಿದ್ಲು? ನಾನು ಹೇಳಿದೆ, ರೋಗಿಗಳು ಮಲಗಿದ್ದಲ್ಲಿದ್ರೆ ಅವರ ಹಸಿವು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತದೆ ಎಂದು. ಅವರಿಗೆ ಫಿಸಿಯೋಥೆರಪಿ ಅಗತ್ಯವಿದೆ ಎಂದಾಗ ಅವಳಿಗೆ ಒಮ್ಮೆಲೆ ಸಮಾಧಾನವಾಯಿತು. ನಾನು ಅವಳಲ್ಲಿ ಹೇಳಿದೆ, ನಾನು ಹೊರಗಡೆ ಊಟ ಮಾಡಿ ಬಂದಿದ್ದೇನೆ, ಇನ್ನು ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದಿದ್ದೇನೆ ಎಂದು ನಾನು ಮಲಗಲು ಹೋದೆ. ಎಲ್ಲಿ ನಿದ್ರೆ ಬರ್ತಿತ್ತು. ನನಗೆ ನರ್ಸ್ ಹೇಳಿದ ಮಾತುಗಳೇ ಕಿವಿಯಲ್ಲಿ ಕೇಳಿಸ್ತಿತ್ತು. ಹೃದಯ ಕಣ್ಣೀರಿನ ರಕ್ತ ಹರಿಸ್ತಿತ್ತು. ಮಧ್ಯರಾತ್ರಿ ಆಗುತ್ತಿದ್ದಂತೆ ಏನೋ ಒಂದು ಮನಸ್ಸಿಗೆ ಅನ್ನಿಸಿ ಒಮ್ಮೆಲೆ ನನ್ನ ಕಣ್ಣು ಬಿಟ್ಟೆ. ನಾನು ಕಣ್ಣು ಬಿಟ್ಟಾಗ ಪಾರ್ವತಿ ಕಪಾಟಿನಿಂದ ಒಂದು ಕಪ್ಪು ಬಣ್ಣದ ಬ್ಯಾಗ್ ಅನ್ನು ತೆಗೆದುಕೊಳ್ಳುತ್ತಿದ್ದಳು. ಅದನ್ನು ಹೊರಗಡೆ ತೆಗೆದು ಕಪಾಟಿನ ಬಾಗಿಲನ್ನು ಮುಚ್ಚಿದಳು. ನಂತರ ಮೆಲ್ಲನೆ ಮನೆಯಿಂದ ಹೊರಗಡೆ ಹೋದಳು. ನಾನು ಎದ್ದು ಕುಳಿತೆ. ಸ್ವಲ್ಪ ಹೊತ್ತಿನ ನಂತರ ನಾನು ಸಹ ಕೋಣೆಯಿಂದ ಹೊರಗಡೆ ಬಂದು ನೋಡಿದೆ ನನ್ನ ಪತ್ನಿ ಎಲ್ಲಿಗೆ ಹೋಗುತ್ತಿದ್ದಾಳೆ ಎಂದು. ನಾನು ಸದ್ದು ಮಾಡದೆ ಮೆಲ್ಲನೆ ಅವಳ ಹಿಂದಿನಿಂದ ಹೋದೆ. ಅವಳು ತಾರಸಿಗೆ ಹೋಗುತ್ತಿದ್ದಳು. ನಾನು ಕೂಡ ಬೇಗನೆ ತಾರಸಿಯ ಮೆಟ್ಟಿಲನ್ನು ಹತ್ತಿದೆ. ಎದುರಿಗೆ ನೋಡುತ್ತಿದ್ದಂತೆ ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗಲಿಲ್ಲ. ತಾರಸಿಯಲ್ಲಿ ಒಬ್ಬ ಹುಡುಗ ನಿಂತಿದ್ದ. ಅವನಲ್ಲಿ ಪಾರ್ವತಿ ಹೇಳುತ್ತಿದ್ದಳು, ಈ ಬ್ಯಾಗ್ನಲ್ಲಿ ಸ್ವಲ್ಪ ಚಿನ್ನ, ಹಣ ಎಲ್ಲವೂ ಹಾಕಿದ್ದೇನೆ. ನಾನಿನ್ನು ಈ ಮನೆಯಲ್ಲಿ ಇರುವುದು ತುಂಬಾ ಕಷ್ಟವಾಗಿದೆ. ಯಾಕಂದ್ರೆ ನನ್ನ ಮದುವೆಯಾಗಿ 11ನೇ ದಿನ ಆಗ್ತಾ ಬರ್ತಿದೆ. ಅಲ್ಲದೆ ಈ ಮನೆಗೆ ಒಬ್ಳು ನರ್ಸ್ ಕೂಡ ಬಂದಿದ್ದಾಳೆ. ಹಾಗಾಗಿ ನಾವಿಬ್ಬರು ಇನ್ನು ಹಗಲು ರಾತ್ರಿ ಭೇಟಿಯಾಗಲು ಸಾಧ್ಯವಿಲ್ಲ. ಅಲ್ಲದೆ ಇವತ್ತು ನನ್ನ ದೂರುಗಳನ್ನು ನನ್ನ ಪತಿಯಲ್ಲಿ ಆ ನರ್ಸ್ ಹೇಳಿಕೊಳ್ಳುತ್ತಿದ್ದಳು. ನಾನು ದಿನವಿಡೀ ನಿನ್ನ ಹೆಂಡತಿಯನ್ನು ಈ ಮನೆಯಲ್ಲಿ ನೋಡ್ಲೇ ಇಲ್ಲ ಅಂತ. ದೇವರ ದಯೆಯಿಂದ ಅವಳಿಗೆ ಗೊತ್ತಿರಲಿಲ್ಲ ನಾನು ನಿನ್ನ ಜೊತೆ ತಾರಸಿಯಲ್ಲಿ ಸಮಯವನ್ನು ಕಳೆಯುತ್ತಿದ್ದೇನೆ ಅಂತ. ಬೇಗ ಹೋಗೋ ನಾವಿಲ್ಲಿಂದ. ನನಗೆ ಇನ್ನು ಇಲ್ಲಿರಲು ಸಾಧ್ಯವಿಲ್ಲ. ಆ ಹುಡುಗ ಹೇಳಿದ, ಈ ಬ್ಯಾಗ್ ನನಗೆ ಕೊಡು ಎಂದು. ಅವಳು ಅವನ ಕೈಯಲ್ಲಿ ಆ ಬ್ಯಾಗನ್ನು ಕೊಡುವ ಮುಂಚೆಯೇ ನಾನು ಹೋಗಿ ಹಿಡಿದುಕೊಂಡೆ. ಪಾರ್ವತಿ ನನ್ನನ್ನು ನೋಡಿ ತುಂಬಾ ಹೆದರಿದ್ದಳು. ಅವಳಿಗೆ ಏನು ಮಾಡಬೇಕೆಂಬುದೇ ತೋಚಲಿಲ್ಲ. ಆ ಹುಡುಗ ತಾರಸಿಗೆ ಹತ್ತಲು ಇಳಿಯಲು ಹಗ್ಗವನ್ನು ಹಾಕಿದ್ದರು. ಹಾಗಾಗಿ ಅವಳು ಅದೇ ಹಗ್ಗದಲ್ಲಿ ಇಳಿಯಲು ಪ್ರಯತ್ನ ಪಡುತ್ತಿದ್ದಳು. ಆದ್ರೆ ಆ ಹಗ್ಗ ತುಂಬಾ ಗಟ್ಟಿಯಾಗಿರ್ಲಿಲ್ಲ. ಅದರಿಂದಾಗಿ ಅವಳು ಕೆಳಗಡೆ ಬಿದ್ದಳು. ಅವಳ ಕಾಲಿನ ಮೂಳೆಯು ಮುರಿಯಿತು. ಆ ಹುಡುಗನನ್ನು ಹಿಡಿದು ಕಟ್ಟಿ ಹಾಕಬೇಕೆಂದಿದ್ದೆ. ಆದ್ರೆ ಅವನು ಸಹ ಕೆಳಗೆ ಹಾರಿ ಓಡಿ ಹೋಗಿದ್ದ. ನಾನು ಕೆಳಗಡೆ ಬಂದು ಪಾರ್ವತಿಯ ಹತ್ತಿರ ಹೋದೆ. ನಾನು ನಿನ್ನನ್ನು ಇನ್ನು ಮುಂದೆ ನನ್ನ ಜೊತೆ ಇಟ್ಟುಕೊಳ್ಳೋದಿಲ್ಲ. ನಿನ್ಗೆ ಡಿವೋರ್ಸ್ ಕೊಡುತ್ತೇನೆ. ಜೋರಾಗಿ ಊರಿನ ಜನರನ್ನು ಸೇರಿಸಿ ಹೇಳಬೇಕು ಅಂತ ಅನ್ನಿಸ್ತಿದೆ. ನನ್ನ ಪತ್ನಿ ಮನೆಯಿಂದ ಓಡಿ ಹೋಗುವಾಗ ಕೆಳಗೆ ಬಿದ್ದಿದ್ದಾಳೆ. ಅವಳ ಪ್ರಿಯತಮ ಅವಳನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಅಂತ. ಅವಳು ಅಳುತ್ತಿದ್ದಳು. ನಾನು ಕೇಳಿದೆ, ನಿಜವಾಗ್ಲೂ ನೀನು ನನ್ನ ಮುಂದೆ ಪೂಜಾ ಪಾಠಗಳನ್ನು ಮಾಡುತ್ತಿದ್ದೆಯಾ? ನನ್ನ ಮುಂದೆ ನಾಟಕವಾಡಿದೆ ಅಲ್ವಾ? ಅವಳು ಅಳುತ್ತಾ ಹೇಳಿದಳು, ನಾನು ಪೂಜಾ ಪಾಠಗಳನ್ನು ಮಾಡುತ್ತಿದ್ದರೆ ಇದೆಲ್ಲ ಮಾಡುತ್ತಿದ್ದೇನೆಯಾ? ನಾನು ನಿಮ್ಮೊಂದಿಗೆ ಸುಳ್ಳು ಹೇಳಿದ್ದೆ. ಇಷ್ಟರವರೆಗೆ ಹೇಳಿದ್ದೆಲ್ಲ ಸುಳ್ಳೆ. ಯಾಕಂದ್ರೆ ನಾನು ಗೌತಮ್ನನ್ನು ಇಷ್ಟಪಡ್ತಿದ್ದೆ. ಅವನನ್ನೇ ಮದುವೆಯಾಗಬೇಕೆಂದುಕೊಂಡಿದ್ದೆ. ಆದ್ರೆ ಅಷ್ಟರಲ್ಲಿ ನಿನ್ನ ಸಂಬಂಧವು ಬಂದಿತ್ತು. ಆಗ ನನ್ನ ಅಮ್ಮ ಒತ್ತಾಯದಿಂದ ನಿನ್ನ ಜೊತೆ ಮದುವೆ ಮಾಡಿದ್ರು. ಗೌತಮ್ ಹೇಳಿದ್ದ, ನಾನು ನಿನ್ನಿಂದ ದೂರವಿರಬೇಕೆಂದು. ನೀನು ನನ್ನ ಮೇಲೆ ಕೈ ಇಡುವ ಪ್ರಯತ್ನ ಮಾಡಿದ್ರೂ ಸಹ ಅವನು ಅವನ ಪ್ರಾಣವನ್ನು ತೆಗೆದುಕೊಳ್ಳುತ್ತಿದ್ದ. ಅದಕ್ಕಾಗಿ ನಾನು ನಿನ್ನಿಂದ ದೂರವಿರಲು ಈ ಪಾಠ ಪ್ರವಚನಗಳ ಆಶ್ರಯನ್ನು ತೆಗೆದುಕೊಂಡು ಸುಳ್ಳಿನ ಕೋಟೆಯನ್ನು ಕಟ್ಟಿದೆ. ಕೆಲವೊಮ್ಮೆ ಮುಗ್ಧಳಂತೆ ನಟಿಸಿದೆ. ಯಾಕಂದ್ರೆ ಪೂಜಾ ಪಾಠಗಳ ಹೆಸರಿನಿಂದ ಜನರನ್ನು ಮೂರ್ಖರನ್ನಾಗಿಸುವುದು ಸುಲಭ. ತುಂಬಾ ಜನ ಬಾಬಾಗಳ ಮುಂದೆ ದೊಡ್ಡ ದೊಡ್ಡ ಸಾಲುಗಳಲ್ಲಿ ನಿಂತಿರ್ತಾರೆ. ಧರ್ಮದ ಹೆಸರಿನಲ್ಲಿ ಜನರ ನಂಬಿಕೆಗಳನ್ನು ತನ್ನೆಡೆಗೆ ಎಳೆದುಕೊಳ್ಳುವರು. ನಾನು ಅದನ್ನೇ ಮಾಡಿದೆ ಎಂದಳು. ನಾನು ನಗುತ್ತಾ ಹೇಳಿದೆ, ನಿನಗಾಗಿ ಪ್ರಾಣವನ್ನು ಕೊಡುವವನು ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಓಡಿ ಹೋದ ಎನ್ನುತ್ತಾ ಅವಳನ್ನು ಕಾರಿನಲ್ಲಿ ಹಾಕಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಅವಳ ಅಮ್ಮನಿಗೆ ಫೋನ್ ಮಾಡಿ ಕರೆಯಿಸಿ ಹೇಳಿದೆ, ಪಾರ್ವತಿ,
ಇನ್ನು ಮುಂದೆ ದೇವರ ಹೆಸರನ್ನು ಹೇಳಿಕೊಂಡು ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಿ ಅವರನ್ನು ಮೂರ್ಖರನ್ನಾಗಿ ಮಾಡುವ ಪ್ರಯತ್ನ ಮಾಡಬೇಡ ಎಂದು. ಯಾಕಂದ್ರೆ ದೇವರು ನಿನ್ನ ಕೆಟ್ಟ ಕಾರ್ಯಗಳಿಗೆ ಪರದೆಯನ್ನು ಹಾಕಿದ್ದಾನೆ. ಅದೇ ದೇವರು ನಿನ್ನ ಈ ಪರದೆಯನ್ನು ನಿನ್ನ ಅಮ್ಮ ಅಪ್ಪನ ಮುಂದೆ ತೆಗೆಯಬಹುದು. ಅಲ್ಲದೆ ಅವರಿಗೂ ಕೂಡ ಗೊತ್ತಾಗಲಿ. ಮದುವೆಯಾದ ನಂತರ ತನ್ನ ಪತಿಗೆ ದ್ರೋಹ ಮಾಡಿ ತನ್ನ ಪ್ರಿಯತಮ್ಮನನ್ನು ಭೇಟಿಯಾಗುವ ಮಗಳ ಬಗ್ಗೆ ಯೋಚಿಸು. ನಿನ್ನ ಅಪ್ಪ ಅಮ್ಮ ಎಷ್ಟು ಚಿಂತಿತರಾಗುವರು ಎಂದು. ಪಾರ್ವತಿ ನನ್ನ ಮಾತುಗಳನ್ನು ಕೇಳಿ ಅತ್ತು ಗೋಗರೆದಳು. ನಾನು ಆಸ್ಪತ್ರೆಯಿಂದ ಹೊರಗಡೆ ಬಂದು ಯೋಚಿಸಿದೆ. ಮಿತಿಗಿಂತಲೂ ಜಾಸ್ತಿ ಒಬ್ಬರು ನಮ್ಮ ಮುಂದೆ ಒಳ್ಳೆಯವರಾದ್ರೆ ಅವರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು. ಯಾಕಂದ್ರೆ ಅವರು ಯಾವಾಗ ಬೇಕಾದ್ರೂ ಸುಳ್ಳು ಹೇಳಿ ನಮ್ಮನ್ನು ಹಾಳು ಬಾವಿಗೆ ತಳ್ಳಬಹುದು. ಒಳ್ಳೆಯವರು ಯಾವತ್ತೂ ತಮ್ಮ ಒಳ್ಳೆಯತನವನ್ನು ಪ್ರಚಾರ ಮಾಡೋದಿಲ್ಲ. ಪ್ರಚಾರ ಮಾಡುವವರಾದ್ರೆ ನಾವು ಅವರಿಂದ ಆದಷ್ಟು ದೂರವಿದ್ದು ಎಚ್ಚರ ವಹಿಸಬೇಕು. ಒಬ್ಬರು ಹೇಳುವಂತಹ ಮಾತುಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂಬುದನ್ನು ನಾವು ಗಮನವಿಟ್ಟು ಅದರ ಬಗ್ಗೆ ಯೋಚಿಸಬೇಕು. ಅದರಿಂದ ನಮ್ಮ ಜೀವನದ ದಾರಿ ಸುಗಮವಾಗಬಹುದು. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.